ಬ್ಯಾಕ್. ಪ್ರಧಾನಿ ಮೋದಿ ಹೈ ವೋಲ್ಟೇಜ್ ಸಭೆ ಮುಕ್ತಾಯ ಆಗಿದೆ. ಸುಮಾರು 1 ಗಂಟೆ ನಡೀತು ಈ ಮಹತ್ವದ ಸಭೆ. ಏನೆಲ್ಲ ಚರ್ಚೆ ಆಯಿತು ಇನ್ನಷ್ಟು ಡೀಟೇಲ್ಸ್ ಬರಬೇಕಾಗಿದೆ. ಸಭೆಯಲ್ಲಿ ಅಜಿತ್ ಡೋವಲ್, ಜೈಶಂಕರ್ ಭಾಗಿಯಾಗಿದ್ದರು. ರೈಟ್, ನಮ್ಮ ಜೊತೆ ನಿವೃತ್ತ ಕರ್ನಲ್ ಭಂಡಾರಿ ಅವರಿದ್ದಾರೆ. ಭಂಡಾರಿ ಸರ್, ಕಡೆಯದಾಗಿ ವೆರಿ ಬ್ರೀಫ್ಲಿ ಈ ಆಪರೇಷನ್ ಬಗ್ಗೆ ಏನ್ ಹೇಳೋದಕ್ಕೆ ಬಯಸ್ತೀರಾ? ನಿಮ್ಮ ಮುಂದಿನ ನಿರೀಕ್ಷೆ ಏನು? ನೋಡಿ, ಈ ಆಪರೇಷನ್ ಬಹಳ ಅತ್ಯುತ್ತ ಒಳ್ಳೆಯದಾಗಿ ಆಗುಂಟು. ಪ್ರಿಸೈಸ್, ನಾವೇನು ನಮ್ಮ ಏನಿತ್ತು ಅದನ್ನು ಪ್ರಿಸೈಸ್ ಆಗಿ ಮಾಡಿದ್ದೇವೆ. ಫಸ್ಟ್ಲಿ ಆ ನಮ್ಮ ಟೆರರಿಸಂ 9 ಜಾಗಕ್ಕೆ ಒಬ್ಬ ಸಿವಿಲಿಯನ್, ಒಬ್ಬ ಆರ್ಮಿಯವರಿಗೂ ಡ್ಯಾಮೇಜ್ ಮಾಡದೆ ನಮ್ಮ ಕೆಲಸ ಮಾಡಿ ಬಂದಿದ್ದೇವೆ. ಆದರೆ ಅದು ಆದ ಮೇಲೆ ಪಾಕಿಸ್ತಾನದ ರಿಯಾಕ್ಷನ್ ಅದು ಉಲ್ಟಾಯಿತು. ಅವರಿಗೆ ಇನ್ಫ್ಯಾಕ್ಟ್ ನಾವು ಇಷ್ಟೆಲ್ಲ ಈ ಟೆರರಿಸ್ಟ್ ಅನ್ನು ಕೊಂದ್ರೆ ಸಫಾಯಿ ಮಾಡಿದ್ರೆ ಪಾಕಿಸ್ತಾನಕ್ಕೆ ನಾವು ಹೆಲ್ಪ್ ಮಾಡಿದಾಗೆ. ಯಾಕೆ ವರ್ಲ್ಡ್ ಪ್ರೆಷರ್ ಉಂಟು, ನೀವು ಟೆರರಿಸ್ಟ್ ಅನ್ನು ತೆಗಿರಿ, ಅವರಿಂದ ತೆಗಿಲಿಕ್ಕೆ ಆಗುದಿಲ್ಲ. ಈಗ ನಾವು ಮಾಡಿದ್ದು ಬಹಳ ಒಳ್ಳೆದಾಗ್ತದೆ. ದೇ ಶುಡ್ ಹ್ಯಾವ್ ಸಪೋರ್ಟೆಡ್ ಅಸ್. ಅವರಿಗೂ ವ್ಯಾಲ್ಯೂ ಆಗ್ತಿತ್ತು, ಅವರಿಗೆ ಮುಂದೆ ಚೆನ್ನಾಗಿ ಇದಾಗ್ತಿತ್ತು. ಈಗ ನಂಬರ್ 2, ನಾವು ಮಾಡಿದ ಮೇಲೆ ನಮಗೆ ಅವರು ಮಿಸೈಲ್ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಒಂದು ಕೆಳಗೆ ಬೀಳಿಲ್ಲ. ಅದನ್ನು ಚೆನ್ನಾಗಿ ನಾವು ನಾಶ ಮಾಡಿದೆವು. ಆದ ಕೂಡಲೇ ನಾವು ಅವರ ಎಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ನಾವು ನಾಶ ಮಾಡಿದೆವು, ಇನ್ಕ್ಲೂಡಿಂಗ್ ಚೈನೀಸ್ ಒನ್. ಇದಾದ ಮೇಲೆ ನಮಗೆ ಏನು ಮಾಡಬೇಕಿತ್ತು, ಅವರ ಹಾರ್ಟ್ಗೆ, ಪಂಜಾಬ್ ಅವರ ಹಾರ್ಟ್ಗೆ ಹೋಗಿದ್ದೆವು. ಆದ್ರೆ ನಾವು ಯಾರಿಗೂ ತೊಂದರೆ ಮಾಡದೆ ಪುನಃ ಬಂದೆವು. ಪುನಃ ಒಂದು ವಾರ್ನಿಂಗ್ ಕೊಟ್ಟೆವು ಅವರಿಗೆ, ಬೇಡ ಅಂತೇಳಿ. ಆದ್ರೆ ಅವರು ಒಪ್ಪಲಿಲ್ಲ. ಮತ್ತೆ ಪುನಃ ನಮಗೆ ಫೋರ್ಸ್ ಮಾಡಿ ಅವರ ಏರ್ ಬೇಸ್ ಎಲ್ಲ ಆಲ್ಮೋಸ್ಟ್ 11 ಒಳ್ಳೆ ಏರ್ ಬೇಸ್ ಅನ್ನು ಅವ್ರದ್ದು ಸೆನ್ಸಿಟಿವ್ ಬಹಳ ಇದ್ರದ್ದು ನಾವು ನಾಶ ಮಾಡಿದೆವು, ಆಲ್ಮೋಸ್ಟ್ ನಾಶ ಮಾಡಿದೆವು. ಇಂದು ಅವರಿಗೆ ಬುದ್ಧಿ ಬರಲಿಲ್ಲ. ಓಕೆ, ಥ್ಯಾಂಕ್ ಯು ಭಂಡಾರಿ ಸರ್, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ಪ್ರಧಾನಿ ಮೋದಿ ಹೈ ವೋಲ್ಟೇಜ್ ಸಭೆ ಮುಕ್ತಾಯ ಆಗಿದೆ. ಸುಮಾರು 1 ಗಂಟೆ ನಡೀತು ಈ ಮಹತ್ವದ ಸಭೆ. ಏನೆಲ್ಲ ಚರ್ಚೆ ಆಯಿತು ಇನ್ನಷ್ಟು ಡೀಟೇಲ್ಸ್ ಬರಬೇಕಾಗಿದೆ. ಸಭೆಯಲ್ಲಿ ಅಜಿತ್ ಡೋವಲ್, ಜೈಶಂಕರ್ ಭಾಗಿಯಾಗಿದ್ದರು. ರೈಟ್, ನಮ್ಮ ಜೊತೆ ನಿವೃತ್ತ ಕರ್ನಲ್ ಭಂಡಾರಿ ಅವರಿದ್ದಾರೆ. ಭಂಡಾರಿ ಸರ್, ಕಡೆಯದಾಗಿ ವೆರಿ ಬ್ರೀಫ್ಲಿ ಈ ಆಪರೇಷನ್ ಬಗ್ಗೆ ಏನ್ ಹೇಳೋದಕ್ಕೆ ಬಯಸ್ತೀರಾ? ನಿಮ್ಮ ಮುಂದಿನ ನಿರೀಕ್ಷೆ ಏನು? ನೋಡಿ, ಈ ಆಪರೇಷನ್ ಬಹಳ ಅತ್ಯುತ್ತ ಒಳ್ಳೆಯದಾಗಿ ಆಗುಂಟು. ಪ್ರಿಸೈಸ್, ನಾವೇನು ನಮ್ಮ ಏನಿತ್ತು ಅದನ್ನು ಪ್ರಿಸೈಸ್ ಆಗಿ ಮಾಡಿದ್ದೇವೆ. ಫಸ್ಟ್ಲಿ ಆ ನಮ್ಮ ಟೆರರಿಸಂ 9 ಜಾಗಕ್ಕೆ ಒಬ್ಬ ಸಿವಿಲಿಯನ್, ಒಬ್ಬ ಆರ್ಮಿಯವರಿಗೂ ಡ್ಯಾಮೇಜ್ ಮಾಡದೆ ನಮ್ಮ ಕೆಲಸ ಮಾಡಿ ಬಂದಿದ್ದೇವೆ. ಆದರೆ ಅದು ಆದ ಮೇಲೆ ಪಾಕಿಸ್ತಾನದ ರಿಯಾಕ್ಷನ್ ಅದು ಉಲ್ಟಾಯಿತು. ಅವರಿಗೆ ಇನ್ಫ್ಯಾಕ್ಟ್ ನಾವು ಇಷ್ಟೆಲ್ಲ ಈ ಟೆರರಿಸ್ಟ್ ಅನ್ನು ಕೊಂದ್ರೆ ಸಫಾಯಿ ಮಾಡಿದ್ರೆ ಪಾಕಿಸ್ತಾನಕ್ಕೆ ನಾವು ಹೆಲ್ಪ್ ಮಾಡಿದಾಗೆ. ಯಾಕೆ ವರ್ಲ್ಡ್ ಪ್ರೆಷರ್ ಉಂಟು, ನೀವು ಟೆರರಿಸ್ಟ್ ಅನ್ನು ತೆಗಿರಿ, ಅವರಿಂದ ತೆಗಿಲಿಕ್ಕೆ ಆಗುದಿಲ್ಲ. ಈಗ ನಾವು ಮಾಡಿದ್ದು ಬಹಳ ಒಳ್ಳೆದಾಗ್ತದೆ. ದೇ ಶುಡ್ ಹ್ಯಾವ್ ಸಪೋರ್ಟೆಡ್ ಅಸ್. ಅವರಿಗೂ ವ್ಯಾಲ್ಯೂ ಆಗ್ತಿತ್ತು, ಅವರಿಗೆ ಮುಂದೆ ಚೆನ್ನಾಗಿ ಇದಾಗ್ತಿತ್ತು. ಈಗ ನಂಬರ್ 2, ನಾವು ಮಾಡಿದ ಮೇಲೆ ನಮಗೆ ಅವರು ಮಿಸೈಲ್ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಒಂದು ಕೆಳಗೆ ಬೀಳಿಲ್ಲ. ಅದನ್ನು ಚೆನ್ನಾಗಿ ನಾವು ನಾಶ ಮಾಡಿದೆವು. ಆದ ಕೂಡಲೇ ನಾವು ಅವರ ಎಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ನಾವು ನಾಶ ಮಾಡಿದೆವು, ಇನ್ಕ್ಲೂಡಿಂಗ್ ಚೈನೀಸ್ ಒನ್. ಇದಾದ ಮೇಲೆ ನಮಗೆ ಏನು ಮಾಡಬೇಕಿತ್ತು, ಅವರ ಹಾರ್ಟ್ಗೆ, ಪಂಜಾಬ್ ಅವರ ಹಾರ್ಟ್ಗೆ ಹೋಗಿದ್ದೆವು. ಆದ್ರೆ ನಾವು ಯಾರಿಗೂ ತೊಂದರೆ ಮಾಡದೆ ಪುನಃ ಬಂದೆವು. ಪುನಃ ಒಂದು ವಾರ್ನಿಂಗ್ ಕೊಟ್ಟೆವು ಅವರಿಗೆ, ಬೇಡ ಅಂತೇಳಿ. ಆದ್ರೆ ಅವರು ಒಪ್ಪಲಿಲ್ಲ. ಮತ್ತೆ ಪುನಃ ನಮಗೆ ಫೋರ್ಸ್ ಮಾಡಿ ಅವರ ಏರ್ ಬೇಸ್ ಎಲ್ಲ ಆಲ್ಮೋಸ್ಟ್ 11 ಒಳ್ಳೆ ಏರ್ ಬೇಸ್ ಅನ್ನು ಅವ್ರದ್ದು ಸೆನ್ಸಿಟಿವ್ ಬಹಳ ಇದ್ರದ್ದು ನಾವು ನಾಶ ಮಾಡಿದೆವು, ಆಲ್ಮೋಸ್ಟ್ ನಾಶ ಮಾಡಿದೆವು. ಇಂದು ಅವರಿಗೆ ಬುದ್ಧಿ ಬರಲಿಲ್ಲ. ಓಕೆ, ಥ್ಯಾಂಕ್ ಯು ಭಂಡಾರಿ ಸರ್, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ವೈ ಮೋದಿ ಇಸ್ ರಿಸ್ಟ್ರೈನಿಂಗ್ ದಿ ವಾರ್. ಒಮ್ಮೆ ವಾರ್ ಅಂತೇಳಿ ಆದರೆ ಎಷ್ಟು ಸಾವಿರಗಟ್ಟಲೆ ಜನರು ಹುತಾತ್ಮರಾಗ್ತಾರೆ, ಅವರ ಫ್ಯಾಮಿಲಿಗೆ ಎಷ್ಟು ಇದಾಗ್ತದೆ. ಅಲ್ಲಿಯೂ ಅಷ್ಟೇ, ಪಾಕಿಸ್ತಾನದ ಫ್ಯಾಮಿಲಿಯೂ ಅಷ್ಟೇ. ಅದು ಫಾರ್ ನೋ ರೀಸನ್ ಅವರಿಗೆ ಇದಕ್ಕಲ್ಲ. ಆದ್ರೆ ಅದು ಅನ್ಫಾರ್ಚುನೇಟ್. ನಮ್ಮಲ್ಲಿ ಈಗ ಎಲ್ಲ ಸಿಂಪತಿ ಮಾಡ್ತಾರೆ. ಮತ್ತೆ ಇದಾದ ಮೇಲೆ ಅವರು ರಿಟೈರ್ ಆಗಿ ಹೋದ ಮೇಲೆ ಅವರಿಗೆ ವ್ಯಾಲ್ಯೂ ಇಲ್ಲ, ಅಲ್ಲಿ ಇರುವುದಿಲ್ಲ. ಎಕ್ಸೆಪ್ಟ್ ಫ್ಯೂ, ಸ್ವಲ್ಪ ಜನಕ್ಕೆ ಅಂತೂ ಇರ್ತಾರೆ, ಮತ್ತೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಇಷ್ಟು ಸ್ಯಾಕ್ರಿಫೈಸ್, ಇಟ್ಸ್ ಅ ಬಿಗ್ ಸ್ಯಾಕ್ರಿಫೈಸ್. ಯಾರಿಗೂ ಏನಿಗೂ ಆಗ್ಲಿ ನೋಡಿ, ಎಲ್ಲಿ ಎಷ್ಟೋ ದುಡ್ಡು ಕೊಡ್ಲಿ, ನಿನ್ನ ಜೀವ ಹೋಗ್ತದೆ ಅಂದ್ರೆ ಯಾರು ಹೋಗುದಿಲ್ಲ.
ಈಗ ಇದಕ್ಕೆ ಈ ಯುದ್ಧಕ್ಕೆ ಅವರನ್ನು ರಿಕಾಲ್ ಮಾಡಿದ್ದಾರೆ, ಎಲ್ಲ ಬರ್ತಾರೆ ನೋಡಿ, ನಾವು ಬಿಡುದಿಲ್ಲ ಅಂತೇಳಿ, ಈವನ್ ರಿಟೈರ್ಡ್ ಪರ್ಸನಲ್. ಆದ್ರೆ ಅವ್ರು ಕೆಲವರಿಗೆ ನೋಡಿ ಮೊನ್ನೆ ಅಲ್ಲಿ ಲಂಚ ಕೊಡಬೇಕಾಯ್ತು, ಅವ್ರಿಗೆ ಸೀಟ್ ಸಿಗ್ಲಿಕ್ಕೆ, ವಾಪಸ್ ಬರ್ಲಿಕ್ಕೆ, ಯುದ್ಧ ಭೂಮಿಗೆ ಬರ್ಲಿಕ್ಕೆ ಕೆಲವರು ಎಕ್ಸ್-ಸರ್ವಿಸ್ಮೆನ್ ಟ್ರೈನಿಂಗ್ ಆಗ್ತಿರು, ಅವನು ದುಡ್ಡು ತಕೊಂಡ, ಅದಕ್ಕೆ ಕೂಡ ಅವನನ್ನು ಡಿಸ್ಮಿಸ್ ಮಾಡಿದ್ರು. ದಿ ಪ್ರಾಂಪ್ಟ್ ಆಕ್ಷನ್ ಅದಕ್ಕೆ ಹೋಗ್ತಾ ಉಂಟು. ಆದ್ರೂ ದಟ್ ಈಸ್ ವಾಟ್ ಆಕ್ಚುಲಿ ಹ್ಯಾಪನಿಂಗ್. ಎಕ್ಸ್-ಸರ್ವಿಸ್ಮೆನ್ ಗೆ ಹ್ಯಾಸ್ ಗಾಟ್ ನೋ ವ್ಯಾಲ್ಯೂ ಔಟ್ಸೈಡ್. ಅವನು ಅಲ್ಲಿ ಇಲ್ಲಿ ಅವನ ಏನ್ ಸಮಸ್ಯೆ ಅದೇ ತಿರುಗಿಕೊಂಡು ಎಲ್ಲ ಆಫೀಸ್ಗೆ ಹೋಗ್ಕೊಂಡು ಇರ್ತಾನೆ. ಅದು ಯಾರು ಬಾದರ್ ಮಾಡುದಿಲ್ಲ. ಓನ್ಲಿ ಪೀಪಲ್ ವ್ಯಾಲ್ಯೂ ನಾವು. ಈಗ ನೋಡಿ, ನಮಗೆ ಯಾರಿಗೂ ಯಾವ ತೊಂದರೆ ಇಲ್ಲ, ನಮಗೂ ಯಾವ ಎಫೆಕ್ಟ್ ಆಗದಾಗೆ ಮೋದಿದು ಅಲ್ಲಿ ಯುದ್ಧ ಆಗ್ತಾ ಉಂಟು, ಆಲ್ಮೋಸ್ಟ್ ಲೈಕ್ ಎ ಯುದ್ಧ. ಆದ್ರೆ ನಮ್ಮ ಎಲ್ಲಿಗೂ ಯಾರಿಗೂ ಇಲ್ಲ. ಇದು ಮಾಕ್ ಡ್ರಿಲ್ ಅದು ಇದು ಮಾಡಿ ನಮ್ಮನ್ನೆಲ್ಲ ತಯಾರು ಮಾಡಿದ್ದಾನೆ. ಒಂದು ವೇಳೆ ಈಚೆ ಬಂದ್ರು ಯಾರಿಗೂ ಏನಾಗಬಾರ್ದು ಅಂತ. ಆದ್ರಿಂದ ನಮಗೆ ಈಗ ಎಷ್ಟು ಶಾಂತಿಯಲ್ಲಿದ್ದೇವೆ ನಾವು. ನಮಗೆ ಏನಾದ್ರು ಗೊತ್ತಾಗ್ತಾ ಉಂಟು, ಇಷ್ಟು ದೊಡ್ಡ ಅಲ್ಲಿ ಎಷ್ಟು ದೊಡ್ಡ ಡ್ಯಾಮೇಜ್, ಎಷ್ಟು ದೊಡ್ಡ ಹೊಡೆತ, ಎಷ್ಟು ದೊಡ್ಡ ಅಲ್ಲಿ ಜಗಳ ಆಗ್ತಾ ಉಂಟು, ಯುದ್ಧ ಆಗ್ತಾ ಉಂಟು, ಯಾರಿಗೂ ಏನಿಲ್ಲ, ಎಷ್ಟು ಶಾಂತಿಯಲ್ಲಿದ್ದೇವೆ. ಇನ್ನೀಗ ಇವತ್ತು BPL ಇದೆಲ್ಲ ಸ್ಪೋರ್ಟ್ಸ್ ಶುರು ಆಗ್ಬಹುದು. ಈಗ ನಮ್ಮ 32 ಏರ್ಫೀಲ್ಡ್ ಕ್ಲೋಸ್ ಆಗಿದೆ, ಅದರಲ್ಲಿ ಕೆಲವು ಓಪನ್ ಆಯಿತು. ಆದ್ರಿಂದ ಇಷ್ಟೆಲ್ಲ ಕಾರಣ ಆ ಗಡಿಯಲ್ಲಿದ್ದವರು, ಆ ಸರ್ವಿಸ್ನಲ್ಲಿದ್ದವರು ಅಂತೇಳಿ ಯಾರಿಗೂ ಗೊತ್ತಾಗುವುದಿಲ್ಲ. ಕ್ರಾಸ್ ಬಾರ್ಡರ್ ಫೈರಿಂಗ್ ನಲ್ಲಿ ಯೋಧರೊಬ್ಬರು ಹುತಾತ್ಮರಾಗಿದ್ದಾರೆ. ಕ್ರಾಸ್ ಬಾರ್ಡರ್ ಫೈರಿಂಗ್ ನಲ್ಲಿ BSFನ ಕಾನ್ಸ್ಟೇಬಲ್ GD ದೀಪಕ್ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು. ಇಂಫಾಲ್ನಲ್ಲಿ ಹುತಾತ್ಮ ದೀಪಕ್ಗೆ ಅಂತಿಮ ನಮನಗಳನ್ನು ಸಲ್ಲಿಸಲಾಗ್ತಾ ಇದೆ. ಕ್ರಾಸ್ ಬಾರ್ಡರ್ ಫೈರಿಂಗ್ ನಲ್ಲಿ ಯೋಧ ಹುತಾತ್ಮರಾಗಿದ್ದಾರೆ. BSFನ ಕಾನ್ಸ್ಟೇಬಲ್ GD ದೀಪಕ್. Bye. 이신은 와 된다. 마음은 소그렇게. Cagaron com o pano de puta. Cagaron. ದೀಪಕ್ ಅಮರ್ ರಹೆ, ಇಷ್ಟನ್ನೇ ಹೇಳ್ಬಹುದು ನಾವು. ನಿಜಕ್ಕೂ ಸಂಕಟ ಆಗತ್ತೆ. ನಮ್ಮ ಸೇನೆಯವರ